ಮನೆಯಲ್ಲೂ ಗುಡಿಸಲಲ್ಲೂ ಒಂದೇ ಸಮನಾಗಿ ಬೆಳಗುವ ದೀಪವೇ ನಿನಗೆ ನಮಸ್ಕಾರ. ಭೇದ ಭಾವವಿಲ್ಲದೆ ಬಡವ ಬಲ್ಲಿದನ ಮನೆಯಲ್ಲಿ ಸಮನಾಗಿ ಬೀರುವ ದೀಪದ ಬೆಳಕೆ ನಿನಗೆ ನಮಸ್ಕಾರ. ಕೊಡು ನಮಗೆ ನಿನ್ನ ಆ ವಿಶಾಲ ಭಾವವ, ತಾನೇ ಉರಿದು ಪರರಿಗೆ ಬೆಳಕ ನೀಡುವ ತ್ಯಾಗ ಮನೋಭಾವವ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ದೀಪಾವಳಿ ಬಂದರೆ ಸಾಕು ಮಕ್ಕಳ ಮೊಗದಲ್ಲಿ ನಗುವಿನ ಬೆಳಕು ಚಿಮ್ಮುತ್ತೆ. ನಮಗೆ ಹಗಲು ರಾತ್ರಿ ಒಂದೇ ಕನವರಿಕೆ, ಹೊಸ ಬಟ್ಟೆ, ರುಚಿ ರುಚಿಯಾದ ತಿಂಡಿಗಳ ಘಮ, ಹಾಗೆ ಮಾರ್ಕೆಟಿಗೆ ಬಂದಿರುವ ಬಣ್ಣ ಬಣ್ಣದ ಪಟಾಕಿಗಳು ಯಾವುದಿರಬಹುದು ಎಂಬ ಚಿಂತೆ. ಈ ದೀಪಾವಳಿ ಆಧ್ಯಾತ್ಮಿಕವಾಗಿ ಎಷ್ಟು ಹತ್ತಿರವೋ ಅಷ್ಟೇ ಬಂಧು ಬಳಗ ಸ್ನೇಹಿತರೊಂದಿಗೆ ಸಂಭ್ರಮಿಸುವ ಈ ಹಬ್ಬ ಮೋಜು ಮಸ್ತಿಗಾಗಿಯೂ ಹತ್ತಿರವೇ. ಇಂದು ನಿಮ್ಮ ಮುಂದೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಬದುಕಿಗೆ ನೀಡುವ ವಿಶೇಷ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ, ಹಾಡುಗಳ ಭಾವಾರ್ಥವನ್ನು ಭಾವಿಸುತ್ತಾ ಶಬ್ದಗಳು ನೀಡುವ ಜ್ಞಾನದ ಬೆಳಕಿನಲ್ಲಿ ಉನ್ನತಿಯನ್ನು ಪಡೆಯೋಣ. ಲೋಕ ಕವಿದ ಮಂಜು ಕರಗಿ ಎಂಬ ಮೊದಲನೆಯ ಹಾಡಿನ ಮೂಲಕ ಮಕ್ಕಳಾದ ನಾವು ಈ ಲೋಕಕ್ಕೆ ಕವಿದಿರುವ ಭೇದ ಭಾವ, ಸ್ವಾರ್ಥ, ಮೋಸ, ದ್ವೇಷ, ನಾನು ಎಂಬ ಅಹಂಕಾರವನ್ನೆಲ್ಲ ಹೋಗಲಾಡಿಸಿ ಪ್ರೀತಿ, ಕರುಣೆ, ಸಹನೆ, ಮಮತೆಯಿಂದ ಈ ದೀಪಾವಳಿ ಎತ್ತಿ ಹಿಡಿಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಖ್ಯಾತ ಗಾಯಕಿ ಹಾಗೂ ಕವಿ ಶ್ರೀಮತಿ ಸಿಂಚನಾ ಮೂರ್ತಿಯವರ ರಚನೆ ಹಾಗೂ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಅದ್ಭುತವಾದಂಥ ಹಾಡು ಲೋಕ ಕವಿದ ಮಂಜು ಕರಗಿ ನಿಮ್ಮ ಮುಂದೆ.
ಕವಿಯ ಕಲ್ಪನೆಯಂತೆ ನಾನು ಎಂಬ ಅಹಂಕಾರ ಉರಿದು ಹೋಗಿ ಜನತೆ ಎಲ್ಲರೊಡನೆ ಬೆರೆತು ಬಾಳುವಂತಾಗಲಿ. ಈಗ ಮುಂದಿನ ಸುಮಧುರ ಗೀತೆ ಶ್ರೀ NS ಲಕ್ಷ್ಮೀನಾರಾಯಣ ಭಟ್ಟರ ಸಾಹಿತ್ಯದಲ್ಲಿ ಬೆಳಕಿನ ಮಹತ್ವವನ್ನು ಕಾಣಬಹುದಾಗಿದೆ. ಕವಿಗಳು ಬೆಳಕನ್ನು ಕರುಣಿಸಿ ಇಳೆಗೆ ಇಳಿಯುವಂತೆ ಕೋರಿದ್ದಾರೆ. ಬಾಂಧಳದ ತಿಲಕವೇ ವಿಶ್ವದದಯ ಪದಕವೆಂದು ಕರೆದ ಪರಿ ನಿಜಕ್ಕೂ ಭಾವಪೂರ್ಣ. ಬೆಳಕಿಲ್ಲದೆ ನೀನೇಗೋ ನಾನೇಗೋ, ಬಾನೇಗೋ ಕಾಡೇಗೋ, ನವಿಲೇಗೋ ನದಿ ಹೇಗೋ, ಬೆಳಕಿದ್ದರೆ ಅಂದ ಚಂದ. ಶ್ರೀಮತಿ ವಸುಧಾ ಶರ್ಮಾ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಅದ್ಭುತವಾದಂಥ ಕವಿತೆ ಬಾಬಾ ಓ ಬೆಳಕೆ ನಮ್ಮ ತಂಡದಿಂದ.
ಆಹಾ, ಇಂತಹ ಅದ್ಭುತವಾದಂಥ ಸಾಹಿತ್ಯ ಮತ್ತು ಸಂಗೀತ ಎರಡಕ್ಕೂ ನನ್ನ ನಮನಗಳು. ದೀಪಾವಳಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ KS ನರಸಿಂಹಸ್ವಾಮಿಯವರು ರಚಿಸಿರುವ ಕವಿತೆ ಓದಿ ಅವರು ದೀಪಕ್ಕೆ ನೀಡಿರುವ ವಿಶಾಲ ಅರ್ಥವನ್ನು ಅರಿತು ನಿಜಕ್ಕೂ ನಾನು ಆಶ್ಚರ್ಯಚಕಿತಳಾದೆ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಮುತ್ತು ಕಡಲಿಗೆ ದೀಪ, ಹಕ್ಕಿ ಗಾಳಿಗೆ ದೀಪ, ಗ್ರಹ ತಾರೆಗಳ ದೀಪ ಬಾನಿನಲ್ಲಿ. ಶ್ರೀ ಶಿವಮೊಗ್ಗ ವೇಣುಗೋಪಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಿದ್ಧವಾದಂಥ ಈ ಹಾಡು ಈಗ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿದೆ. ಹುಲಿಯ ಕಣ್ಣಿನ ದೀಪ
ಕೋರಲಿ ಶುಭ ಕೋರಲಿ ಶುಭ ಕೋರಲಿ. ಕೆ.ಎಸ್. ನರಸಿಂಹಸ್ವಾಮಿಯರಂಥ ಕವಿಗಳನ್ನು ಪಡೆದ ನಮ್ಮ ನಾಡು ನಿಜಕ್ಕೂ ಧನ್ಯ. ದೀಪಾವಳಿ ಅಂದರೆ ಕೇವಲ ಹೊಸ ಬಟ್ಟೆನಾ, ಸಿಹಿ ತಿಂಡಿ, ಪಟಾಕಿ ಅಷ್ಟೇನಾ? ಯೋಚಿಸಿ ನೋಡಿ. ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾರಿಗೆ ಪೂಜಿಸುತ್ತೇವೆಂದು? ಹೌದು, ನಿಮ್ಮ ಊಹೆ ಸರಿಯಾಗೇ ಇದೆ. ಸಂಪತ್ತು ಸಮೃದ್ಧಿಯನ್ನು ನೀಡುವ ಆ ಮಹಾ ತಾಯಿಯನ್ನು, ಆ ಮಹಾಲಕ್ಷ್ಮಿಯನ್ನು, ಧನಧಾನ್ಯದೊಂದಿಗೆ ಸೌಭಾಗ್ಯವನ್ನು, ಸಂತಾನವನ್ನು, ವೀರತ್ವವನ್ನು, ಧೈರ್ಯವನ್ನು ಕರುಣಿಸುವ ಆ ಮಹಾ ತಾಯಿಯನ್ನು ಶ್ರೀ ಭದ್ರಗಿರಿ ಅಚ್ಯುತದಾಸರು ಪದಗಳಲ್ಲಿ ವರ್ಣಿಸಿದರೆ, ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಶ್ರೀಮತಿ ಸಿಂಚನಾ ಮೂರ್ತಿಯವರು ನೀಡುವ ಮೂಲಕ ಈ ಸಾಹಿತ್ಯಕ್ಕೆ ಜೀವ ತುಂಬಿದ್ದಾರೆ. ಆ ಮಹಾ ತಾಯಿಯನ್ನು ಹಾಡಿಕೊಂಡಾಡಲು ನನ್ನ ಸ್ನೇಹಿತರು ಸನ್ನದ್ಧರಾಗಿದ್ದಾರೆ. ಮಧುಸೂದನ ಪ್ರಿಯೆ ಮನಮೋಹಿನಿ
ಪ್ರತಿಯೊಂದು ಹಬ್ಬಕ್ಕೂ ಕೂಡ ತನ್ನದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಹೀಗೆ ದೀಪಾವಳಿಯ ಹಿಂದೆ ಕೂಡ ಒಂದು ಹಿನ್ನೆಲೆ ಇದೆ. ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿ ಬರುವ ಸಮಯದಲ್ಲಿ ಅಲ್ಲಿಯ ಎಲ್ಲಾ ಜನರು ಎಲ್ಲೆಡೆ ದೀಪ ಹಚ್ಚಿ ದೀಪಾವಳಿಯನ್ನು ಆಚರಿಸುತ್ತಾರೆ. ದೀಪಾವಳಿಯನ್ನು 3 ದಿನಗಳ ಕಾಲ ಆಚರಿಸಲಾಗುತ್ತಿದೆ. ಪ್ರತಿಯೊಂದು ದಿನದ ಹಿಂದೆ ಕೂಡ ತನ್ನದೇ ಆದ ಒಂದು ಇತಿಹಾಸ ಹಾಗೂ ಜನರ ನಂಬಿಕೆ ಇದೆ. ಈ ಸಂಚಿಕೆಯ ಕೊನೆಯ ಹಾಡು ಸಂತ್ ಕಬೀರ್ ದಾಸ್ ಅವರ ರಚನೆಯ ಹಾಗೂ ಶ್ರೀಮತಿ ಸಿಂಚನಾಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ ಈಗ ಪುರುಷೋತ್ತಮ ಶ್ರೀರಾಮನಿಗೆ ಸಂಗೀತದಾರತಿ.